ಜಯಂತಿ ಹಿನ್ನೆಲೆ ಇಂದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ದತ್ತ ಮಾಲಾಧಾರಿಗಳು ಹಾಗೂ ದತ್ತ ಭಕ್ತರಿಂದ ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು, ಇದರ ಅಂಗವಾಗಿ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಬಸವಣ್ಣನಗುಡಿ ಸರ್ಕಲ್ನಲ್ಲಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ನಡೆಸಿದರು. ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ, ಧರ್ಮದ ಹೆಸರಿನಲ್ಲಿ ಹಸಿದವರಿಗೆ ಅನ್ನ ನೀಡುವ ಪುಣ್ಯ ಕಾರ್ಯ ಎಲ್ಲೆಡೆ ನಡೆಯಬೇಕು ಎಂದರು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಪ್ರತಿ ವರ್ಷವೂ ಕೂಡ ಇವರು ಇದೇ ತರ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಗರಸಭೆ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಅನುಮಧುಕರ್ ಅವರು ಮಾತನಾಡಿ, ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಎಂಬ ಪುರಾಣ ಪ್ರಸಿದ್ಧ ಸತ್ಯವನ್ನ ಈ ಅನ್ನದಾನದ ಮೂಲಕ ನಾವೆಲ್ಲರೂ ಕಾಣುತ್ತಿದ್ದೇವೆ. ಜಾತಿ ಭೇದ, ಬಡವ ಶ್ರೀಮಂತ ಎಂಬ ಭೇದ ಭಾವವನ್ನ ತೊರೆದು ಹಾಕಿ ಎಲ್ಲರನ್ನೂ ಒಗ್ಗೂಡಿಸುವ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹ ಭಾಗಿಯಾಗಬೇಕೆಂದು ಹೇಳಿದರು. ದತ್ತ ಜಯಂತಿಯ ಪ್ರಯುಕ್ತ ಎಲ್ಲರಿಗೂ, ನಾಡಿನ ಜನತೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಈ ದಿನ ನಮ್ಮ ಕನ್ನಡಾಂಬ ಬಳಗದವರು ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದಾರೆ. ಇದು ಮೊದಲನೇದಲ್ಲ, ಪ್ರತಿ ವರ್ಷವೂ ಸಹ ಗಣಪತಿ ಉತ್ಸವ ದಿನ ಆಗಲಿ, ಇದು ದತ್ತ ಜಯಂತಿ ದಿನ ಆಗಲಿ, ಅನ್ನದಾಸೋಹವನ್ನು ಸುಮಾರು ಒಂದು 5-6 ಸಾವಿರ ಜನಗಳಿಗೆ ಹಮ್ಮಿಕೊಂಡಿರ್ತಾರೆ. ಅವರಿಗೆ ಬಹಳ ಜನಗಳು ಸಹ ಹಸ್ತ ಸಹಾಯನೂ ಮಾಡ್ತಾರೆ. ಇವ್ರಿಗೂ ಇದೇ ರೀತಿ ಅವ್ರಿಗೆ ಅಭಿವೃದ್ಧಿ ಹೊಂದಲಿ ಅಂತ ಕೇಳ್ಕೊಳ್ತೀವಿ. ನಗರಸಭೆ ಸದಸ್ಯರು ಬಿಜೆಪಿ ಮುಖಂಡರಾದ ರೂಪಾ ಕುಮಾರ್ ಅವರು ಮಾತನಾಡಿ, ದತ್ತ ಜಯಂತಿ ಹಿನ್ನೆಲೆ ಸಾವಿರಾರು ಜನರಿಗೆ ಅನ್ನದಾನ ಮಾಡುತ್ತಿರುವ ಜೈ ಕನ್ನಡಾಂಬೆ ಬಳಗಕ್ಕೆ ದೇವರು ಶುಭ ಉಂಟು ಮಾಡಲಿ ಎಂದರು. ಶೋಭಾಯಾತ್ರೆ ಇದೆ. ಆ ಪ್ರಯುಕ್ತ ಇವತ್ತು ಕನ್ನಡಾಂಬ ಬಳಗದಿಂದ ಪ್ರತಿ ವರ್ಷನೂ ಕೂಡ ಒಂದು ಅಜಾತ್ ಪಾರ್ಕ್ ಗಣಪತಿ ಗಣಪತಿ ಬಿಡುವ ಸಂದರ್ಭದಲ್ಲೇ ಆಗಲಿ ಅಥವಾ ಈ ಶೋಭಾಯಾತ್ರೆ ಟೈಮಲ್ಲೇ ಆಗಲಿ ಪ್ರತಿ ವರ್ಷನೂ ಕೂಡ ತುಂಬ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವರಿಗೆ ಇನ್ನೂ ಇದೇ ಥರನೇ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಂಡು ಹೋಗಲಿ ಅಂತೇಳಿ ಮುಖಾಂತರ ಕೇಳ್ಕೊಳ್ತೀನಿ. ರೇಣುಕಪ್ಪ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ತಂಡದಿಂದ ದತ್ತ ಮಾಲಾಧಾರಿಗಳು ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ಏರ್ಪಡಿಸಿದ್ದು, ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಜೈ ಕನ್ನಡಾಂಬೆ ಬಳಗ ಕೋರ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ, ಆತ್ಮೀಯರೇ, ನಮ್ಮ ಚಿಕ್ಕಮಗಳೂರು ನಗರದ ತುಂಬ ವರ್ಷಗಳಿಂದ ನಾವು ಜೈ ಕನ್ನಡಾಂಬೆ ಬಳಗ ಅಂತೇಳಿ ಒಂದು ರಿಜಿಸ್ಟರ್ಡ್ ಸಂಘಟನೆಯನ್ನು ಮಾಡಿಕೊಂಡು ಬಸವಣ್ಣನಗುಡಿ ಸರ್ಕಲ್ನಲ್ಲಿ ನಾವು MG ರಸ್ತೆ ಮತ್ತು BMC ರಸ್ತೆ ಶೆಟ್ರು ಬೀದಿಯ ಎಲ್ಲ ವರ್ತಕರುಗಳಿಂದ ಧನ ಸಹಾಯ, ವಸ್ತುಗಳ ಸಹಾಯ, ಕೆಲವು ಒಂದು ಮಹಿಳೆಯರಿಂದ ತರಕಾರಿಯನ್ನು ಕೂಡ ಸಹಾಯ ವಸ್ತುವಾಗಿ ಪಡ್ಕೊಂಡು ನಾವು ಸುಮಾರು ಸಾವಿರಾರು ಜನಕ್ಕೆ ಹಲವಾರು ವರ್ಷಗಳಿಂದ ದಾಸೋಹ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ವಿ. ಈ ಒಂದು ದಾಸೋಹ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಿರುವಂತಹ ನಮ್ಮ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸದಸ್ಯರುಗಳಿಗೆ ಆತ್ಮೀಯವಾಗಿ ಧನ್ಯವಾದವನ್ನು ತಿಳಿಸುವುದರ ಜೊತೆಗೆ, ನಮಗೆ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾವು
ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ಈಗಾಗಲೇ ವೃದ್ಧಾಶ್ರಮಗಳಲ್ಲಿ ಮತ್ತು ಅನ್ನ ಮಕ್ಕಳ ಪಾಠಶಾಲೆಯಲ್ಲಿ ಮತ್ತು ಇನ್ನಿತರೆ ಶೈಕ್ಷಣಿಕವಾಗಿಯೂ ಕೂಡ ನಾವು ಸಹಾಯವನ್ನು ಮಾಡುವ ಮುಖಾಂತರ ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಈ ಒಂದು ಸೇವೆ ಮುಂದುವರಿಬೇಕು ಅಂತೇಳಿ ನಾವು ಎಲ್ಲರ ಪರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಜೈ ಕನ್ನಡಾಂಬೆ ಬಳಗದ ತಂಡದವರು, ದತ್ತ ಮಾಲಾಧಾರಿಗಳು, ಭಕ್ತಾದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. भारत माता के दत्त महाराज के जय कन्नडांबे